ಬೆಂಗಳೂರಲ್ಲಿ ಆರ್-ಸಿ-ಬಿ ಅಬ್ಬರ ಜೋರಾಗಿದ್ದು ಸದ್ಯ ನಾವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿದ್ದೀವಿ. ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ ಹೊರಗಡೆ ಅಂತೂ ಬಹಳಷ್ಟು ಜನ ಫ್ಯಾನ್ಸ್ ಟಿಕೆಟ್ಗೋಸ್ಕರ ಕಾಯ್ಕೊಂಡು ನಿಂತಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಟಿಕೆಟ್ ಸಿಗ್ತಾ ಇಲ್ವಾ, ಹೇಗಿದೆ ಕಂಡೀಷನ್ ಅಂತ ಅವರಿಂದಾನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಏನ್ ನಿಮ್ಮ ಹೆಸರು? ರಾಯಣ್ಣ. ಎಲ್ಲಿಂದ ಬಂದಿರೋದು ನೀವು? ಗುಲ್ಬರ್ಗದಿಂದ ಬಂದಿದ್ದು. ಸರ್ ಗುಲ್ಬರ್ಗದಿಂದ ಟಿಕೆಟ್ ಸಿಗ್ತಾ ಹೋಗ್ಲಿ? ಇಲ್ಲ ಮೇಡಮ್, ಹಾಫ್ ಅನ್ ಅವರಲ್ಲೇ ಸೋಲ್ಡ್ ಔಟ್ ಆಗುತ್ತೆ ಟಿಕೆಟ್. ಮತ್ತೆ ಇವಾಗ ಇಲ್ಲಿ ಬಂದು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೆಕ್ಸ್ಟ್? ಏನು ಮಾಡೋದು ಮೇಡಮ್, ಈ ಟಿಕೆಟ್ ಸಿಗ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ ಇವಾಗ. ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು? ಕೊಹ್ಲಿ, ಕಿಂಗ್ ಕೊಹ್ಲಿ. ಕಿಂಗ್ ಕೊಹ್ಲಿ ನೋಡ್ಬೇಕಂತ ನೀವು ಗುಲ್ಬರ್ಗದಿಂದ ಬಂದಿದ್ದೀರಾ. ಮತ್ತೆ ಇವಾಗ ಸಿಗಲ್ವಲ್ಲ, ಏನ್ ಮಾಡ್ತೀರಾ? ಏನೋ ನೋಡ್ತೀವಿ, ನೋಡ್ಬಿಟ್ಟು ಇನ್ನೇನು ಮಾಡೋಕ್ಕಲ್ಲ. ನೆಕ್ಸ್ಟ್ ಟೈಮ್ ಮ್ಯಾಚ್ ಇದ್ರೆ ಮತ್ತೆ ತಿರ್ಗಾ ಬರ್ತೀವಿ. ಓಕೆ, ನಿಮ್ಮ ಫೇವರೇಟ್ ಪ್ಲೇಯರ್ ಕಿಂಗ್ ಕೊಹ್ಲಿಗೆ ವಿಶ್ ಮಾಡೋದಾದ್ರೆ ಹೆಂಗ್ ಮಾಡ್ತೀರಾ? ಅದೇ ಒಳ್ಳೇದು. ಹೋದ ವರ್ಷನೂ ಕಪ್ ಬಂದಿದೆ, ಈ ವರ್ಷನೂ ಬರಲಿ ಅಂತ ಒಳ್ಳೆಯಿಂದ ಆಚರಿಸ್ತೀವಿ. ಎಸ್, ನೋಡಿದ್ರಲ್ಲ, ಈಗ ಟಿಕೆಟ್ ಸಿಗ್ತಾ ಇಲ್ಲ. ಬಹಳಷ್ಟು ಜನರು ಅದೇ ಹೇಳ್ತಾ ಇದ್ದಾರೆ, ಟಿಕೆಟ್ ಸಿಗ್ತಾ ಇಲ್ಲ ಅಂತ. ನಿಮ್ ಕಡೆಯಿಂದ ಈ ತರದೊಂದು ಸಜೆಷನ್ ಇದಿದ್ರೆ ಸರಿ ಆಗ್ತಿತ್ತಪ್ಪ ಅಂತ ಅನ್ಸೋದ್ರೆ ಯಾವ ತರ? ಏನೋ ಗೊತ್ತಿಲ್ಲ ಮೇಡಮ್, ಹಾಫ್ ಅನ್ ಅವರಲ್ಲೇ ಹೆಂಗೆ ಸೋಲ್ಡ್ ಔಟ್ ಆಗುತ್ತೆ. ಇನ್ನೂ ಓಪನ್ ಆಗಿದೆ ಟಿಕೆಟ್, ಇದು ಓಪನ್ ಆದ ತಕ್ಷಣ ಸೋಲ್ಡ್ ಔಟ್ ಆಗಿದೆ. ಸೋಲ್ಡ್ ಆದ ತಕ್ಷಣ ನಾವು ಏನು ಮಾಡೋದು ಇವಾಗ? ನಾವು ಮೊಬೈಲಲ್ಲಿ ನೋಡಿ ಹಾಫ್ ಅನ್ ಅವರಲ್ಲೇ ಸೋಲ್ಡ್ ಔಟ್ ಆಗುತ್ತೆ. ಏನೋ ಇದರಲ್ಲಿ ಏನೋ ಇದು ಆಗ್ತಿದೆ ಅಂತ ನಮಗೆ. ಎಸ್, ಟಿಕೆಟ್ ಅವ್ರಿಗೆ ಬೇಗ ಸೋಲ್ಡ್ ಔಟ್ ಆಗಿರೋದು ಬಹಳಷ್ಟು ಬೇಸರ ತಂದಿದೆ. ಯಾಕಂತ ಹೇಳಿದ್ರೆ ಫ್ಯಾನ್ಸ್ ಅಂದರೆ ಅವ್ರದ್ದೇ ಅದೊಂದು ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇರುತ್ತೆ. ಅದರಲ್ಲೂ ಮೊದಲ ಮ್ಯಾಚ್ ಚಿನ್ನಸ್ವಾಮಿನಲ್ಲಿ ನಡೀತಾ ಇರೋದ್ರಿಂದ ಎಲ್ಲೋ ಬೆಂಗಳೂರಿಗರಿಗೆ ಒಂಥರ ಒಂದು ಹುಮ್ಮಸ್ಸು, ನಾವು ಹೋಗಿ ನೋಡಬೇಕು ಅಂತ ಹೇಳಿ. ಟಿಕೆಟ್ ಸಿಗದೇ ಇರೋ ಕಾರಣ ಬಹಳಷ್ಟು ಜನ ಪರದಾಡ್ತಾ ಇದ್ದಾರೆ, ಅದಂತೂ ಖಚಿತ. ಈಗ ಮತ್ತೆ ಮಾತಾಡೋದಕ್ಕೆ ಇನ್ನೊಬ್ರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಿಮ್ಮ ಹೆಸರು? ರಮೇಶ್. ಎಲ್ಲಿಂದ ಬಂದಿರೋದು ನೀವು? ಮತ್ತಿಗೆರೆಯಿಂದ. ಟಿಕೆಟ್ ಸಿಗ್ತಾ ಇದೆಯಾ? ಅಲ್ಲಿ ಸಿಕ್ಕೇ ಇಲ್ಲ. ಎರಡು ಸೆಕೆಂಡಲ್ಲಿ 2 ನಿಮಿಷದಲ್ಲಿ ಸೋಲ್ಡ್ ಔಟ್ ಆಗಿದೆ. ಸೊ ಮತ್ತೆ ಇವಾಗ ಟಿಕೆಟ್ ಹೊರಗಡೆ ಬಂದು ನಿಂತಿದ್ದೀರಾ, ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಇವಾಗ? ಏನಿಲ್ಲ, ನೋಡುವಣ ಅಂತ ಬಂದಿದ್ದೀವಿ. ನಿಮ್ ಫೇವರೇಟ್ ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ. ನಿಮ್ ಕಡೆ ವಿರಾಟ್ ಕೊಹ್ಲಿ ಅವ್ರಿಗೆ ವಿಷಯ ಹೇಳೋದಾದ್ರೆ ಹೇಗೆ ಹೇಳ್ತೀರಾ? ಆಲ್ ದ ಬೆಸ್ಟ್ ವಿರಾಟ್ ಕೊಹ್ಲಿ, ಸೆಂಚುರಿ ಹೊಡೆದ್ ಬಾ. ಓ, ಎಲ್ಲರೂ ಒಂಥರ ಬಹಳಷ್ಟು ಕ್ರೇಜ್ ಅಲ್ಲಿ ಇದ್ದಾರೆ ಎಲ್ಲರೂ. ಸರ್ ಇವಾಗ ಹೇಳಿ, ನಿಮ್ ಫೇವರೇಟ್ ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿನೇ. ವಿರಾಟ್ ಕೊಹ್ಲಿ ನೋಡೋದಕ್ಕೆ ಅಂತಾನೆ ಬಂದಿರೋದಾ ನೀವು? ಬಂದಿದ್ದೆ, ಊರಲ್ಲಿದ್ದೆ, ರಾಯಚೂರಲ್ಲಿದ್ದೆ. ಮ್ಯಾಚ್ಗೋಸ್ಕರ ಬಂದೆ ಇವತ್ತು ಬೆಳಗ್ಗೆ ಬಂದೆ. ಟಿಕೆಟ್ ಸಿಗ್ತಾ ಹೋಗ್ಲಿ? ಇಲ್ಲ, ಸಿಗ್ಲೇ ಇಲ್ಲ. ಮತ್ತೆ ಏನ್ ಮಾಡ್ತೀರಾ ಇವಾಗ ಮ್ಯಾಚ್? ಏನ್ ಮಾಡೋದಿಲ್ಲ, ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ಮತ್ತೆ ನೋಡಿದ್ರಲ್ಲ, ಇವಾಗ ಎಲ್ಲರೂ ಕೂಡ ಅವ್ರದೇ ಆದ ರೀತಿಯಲ್ಲಿ ಅವ್ರದೇ ಆದ ಫೇವ್ರೇಟ್ ಪ್ಲೇಯರ್ ಅನ್ನ ನೋಡೋದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಬಂದಿದ್ದಾರೆ. ಒಂಥರ ಕ್ರೇಜ್ ಯಾವತ್ತು ಆರ್-ಸಿ-ಬಿ ಅಂತ ಹೇಳಿದ್ರೆ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ. ಅದಕ್ಕೆ ಸಾಕ್ಷಿನೇ ನಮ್ಮ ಆರ್-ಸಿ-ಬಿ ಫ್ಯಾನ್ಸ್. ಆ ಒಂದು ಕ್ರೇಜ್ನ ಈ ಮಟ್ಟದವರೆಗೂ 18 ವರ್ಷ ಸತತ 18 ವರ್ಷದಿಂದಲೂ ಆ ಒಂದು ಕ್ರೇಜ್ನ ಎಲ್ಲೂ ಕೂಡ ಕಮ್ಮಿ ಮಾಡ್ದಲೇ ಅವರು ಆ ಒಂದು ಫ್ಯಾನ್ ಬೇಸ್ನ ಹೊಂದಿರುವಂಥದ್ದು. ಫ್ಯಾನ್ಸ್ ಕೂಡ ಅಷ್ಟೇ ರೀತಿ ನಿಯತ್ತಿಂದ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮೈಲಾರಿ ಜೊತೆ ನಿಸರ್ಗ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.